ಗುಬ್ಬಿ ತಾಲೂಕಿನ ಚಿಕ್ಕಚಿಂಗಾವಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸರ್ಕಾರಿ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಮಾತನಾಡಿ, ಮನುಷ್ಯನಿಗೆ ಹುಟ್ಟು ಸಾವು ಸಹಜ, ಅದೇ ರೀತಿಯಾಗಿ ಜನನ ಆಕಸ್ಮಿಕ, ಮರಣ ನಿಶ್ಚಿತ ಅಂತ ಹೇಳ್ತಾರೆ. ಮನುಷ್ಯ ಬದುಕಿರುವವರೆಗೂ ಕೂಡ ಏನಾದರೂ ಒಂದು ಸಾಧನೆ ಮಾಡಿ ಮರಣವನ್ನ ಹೊಂದಿದ್ರೆ ಆತನ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಯನ್ನ ನಿರ್ಮಿಸುವ ಮೂಲಕ ನೂರಾರು ವಿದ್ಯಾರ್ಥಿಗಳ ಪಾಲಿಗೆ ಅಚ್ಚಳಿಯದಂತೆ ಉಳಿಯುವಂತಹ ಸಾಮಾಜಿಕ ಕಾರ್ಯ ಮಾಡಿರುವ ಚಿಕ್ಕಚಿಂಗಾವಿ ಗ್ರಾಮದ ಸಾವಯವ ಕೃಷಿಕ, ಪ್ರಗತಿಪರ ರೈತ ಪ್ರಕಾಶ್ ಮತ್ತು ಕುಟುಂಬದ ಶೈಕ್ಷಣಿಕ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ತಿಳಿಸಿದರು. ನಾನು ಮಲಗಿದ್ದೆ, ಆದರೆ ಈ ಕಾರ್ಯಕ್ರಮಕ್ಕೆ ಮಿಸ್ ಆಗಬಾರ್ದು, ಬರಲೇಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅದಕ್ಕೆ ಕಾರಣ ಅಂದರೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ಇನ್ನೊಬ್ಬರದ ಬಾಚಾಕ್ಕೊಳ್ಳೋದೇ ಜಾಸ್ತಿ. ಅಂಥದ್ರಲ್ಲಿ ತಾನು ಸ್ವತಃ ಜಮೀನು ಕೊಟ್ಟು ಈ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬೇಕು ಅನ್ನೋ ಉದಾರ ಮನಸ್ಸನ್ನು ಇಟ್ಕೊಂಡು ಒಂದು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ಸಮಾಜಕ್ಕೆ ಅರ್ಪಿಸ್ತಕ್ಕಂಥ ಒಂದು ಪುಣ್ಯ ಕಾರ್ಯವನ್ನು ಇವತ್ತು ನಮ್ಮ ಪ್ರಕಾಶ್ ಅವ್ರ ಕುಟುಂಬದವ್ರು ಮಾಡ್ತಾವ್ರೆ. ಬಹುಶಃ ಇದಕ್ಕಿಂತ ಒಳ್ಳೆ ಪುಣ್ಯ ಕಾರ್ಯ ಮತ್ತೊಂದು ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನನ್ನ ಪ್ರೀತಿಯಿಂದ ಕರೆದವನೇ, ನಾನು ಹೋಗಿದ್ರೆ ನನಗೆ ತಪ್ಪಾಗುತ್ತೆ ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಕಾರ್ಯಕ್ರಮ, ಎಷ್ಟೇ ಕಷ್ಟ ಇದ್ರೂ ಕೂಡ ಈ ಥರ ಕಾರ್ಯಕ್ರಮಗಳನ್ನು ಯಾರು ಕೂಡ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಅಂದರೆ ಶಿಕ್ಷಣ ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಅಂಥ ಒಂದು ಶಿಕ್ಷಣಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಭಾವನ ಅಂದರೆ, ನಾನು ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ಚೇಳೂರು ಹೋಬಳಿಲಿ ಸುಮಾರು 76 ವರ್ಷಗಳ ಹಿಂದೆ ಅವರ ತಾತ ಶಾಲೆಗೋಸ್ಕರ ಕೊಟ್ಟಿರ್ತಕ್ಕಂಥ ಜಾಗವನ್ನು ಕಳೆದ 30 ವರ್ಷಗಳಿಂದ ಕೋರ್ಟ್ಗೆ ಹಾಕೊಂಡು, ಅದು ಒಳ್ಳೆ ಸರ್ಕಲ್ ಆಗೈತೆ, ಅಲ್ಲಿ 560 ಸ್ಟ್ರೆಂತ್ ಐತೆ, ಅದನ್ನು ಬಿಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಕ್ಕಂಥದ್ದು ಇದುವರೆಗೂ ಕೂಡ ನಡೀತಾ ಇತ್ತು. ನಾನು ಶಿಕ್ಷಣ ಸಚಿವನಾದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ರೂಪದಲ್ಲಿ ಸುಮಾರು 40 ಲಕ್ಷ ರೂಪಾಯಿಗಳನ್ನು ಕೊಡಿಸಿ, ಪ್ರಕಾಶ ಆಗಿ ಅಂತ ಹೇಳ್ಬಿಟ್ಟು ದಾನ ಮಾಡಿ ಅಂತ ಹೇಳಲ್ಲ, ಇರ್ತಕ್ಕಂಥದ್ರಲ್ಲಿ ಅಟ್ಲೀಸ್ಟ್ ನೀವು ಯಾವುದಕ್ಕೆ ಸಹಾಯ ಮಾಡಿದ್ರು ಚಿಂತೆ ಇಲ್ಲ, ಇಂಥ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಇರೋರು ಒಬ್ಬೊಬ್ಬ ಬಡವರ ಮಕ್ಕಳನ್ನ ನೀವು ದತ್ತು ತಗೊಳ್ಳಿ, ಅವನಿಗೆ ಫೀಸ್ ಕಟ್ಟಿ ಅವನು ಓದ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಅವನ ಭವಿಷ್ಯ ರೂಪಿಸ್ಕೊಂತಾನೆ, ಅವನು ಸಾಯವರೆಗೂ ನಿಮ್ಮನ್ನ ಸ್ಮರಿಸ್ತಾ ಇರ್ತಾನೆ, ಸಾಯವರೆಗೂ ನೀವು ಸ್ಮರಿಸ್ತಾ ಇರ್ತಾರೆ. ಆ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಹುಡ್ತೀವಿ, ಸಾಯ್ತೀವಿ, ಆದರೆ ಜೀವನ ಸಾರ್ಥಕತೆ ಪಡ್ಕೊಂತಕ್ಕಂಥದ್ಕೆ ಬಹುಶಃ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂತಂದ್ರೆ ದೇವರನ್ನೇ ವೇಸ್ಟ್ ಬಾಡಿಗಳಿಗೆಲ್ಲ, ನಾನು ಅಷ್ಟೇ, ನೀವು ಅಷ್ಟೇ, ನಾನು ವೇಸ್ಟ್ ಬಾಡಿ ಆಗಲ್ಲ. ನಾನು ಸಾವಿರಾರು ಮಕ್ಕಳಿಗೆ ಫೀಸ್ ಕಟ್ಟಿ ಓದಿಸಿದ್ವಿ. ನನಗೆ ಓದುವ ನಮ್ಮಪ್ಪ 2 ರೂಪಾಯಿ ಫೀಸ್ ಕಟ್ಟಲಿಲ್ಲ. ಇಸ್ಪೀಟ್ ಆಡೋರು ಗುಬ್ಬಿಲಿ ಪಾಠ ಇದ್ದಿದ್ದು ಇಂಗ್ಲೀಷು, ತೆನಾಲಿರಾಮ ಮುಗ್ದೋಗಿತ್ತು ಅಲೆಯ 3ನೇ ಚಾಪ್ಟರ್ ಇದ್ರು. 3ನೇ ಚಾಪ್ಟರ್ಲಿ ನಾನು ಅವಾಗ SLC ಫೇಲ್ ಆಗಿರೋರು, PUC ಫೇಲ್ ಆಗಿರೋರು, ಡಿಗ್ರಿ ಫೇಲ್ ಆಗಿರೋರು ಅವ್ರನ್ನೇ ಅವ್ರು ಸೇರಿಸ್ಕೊಳ್ಳೋದಲ್ಲಿ. ಇಲ್ಲೇನು ನಾವು ಸಂಬಳ ಕೊಡ್ತಕ್ಕಂಥದ್ದು ಒಬ್ಬ ಟೀಚರ್ ರಿಟೈರ್ಡ್ ಆಗೋಕ್ಕೆ 1,50,000 ತಗೊಂತಾರೆ. ಅವ್ರು ಕೊಡೋದು ಎಷ್ಟು? ಕೊಡ್ತಾರೆ 7,000 ಕೊಡ್ಬೋದು, 8,000 ಕೊಡ್ಬೋದು. 8,000ಕ್ಕಿಂತ ಎಷ್ಟ ಪಾಠ ಮಾಡ್ಬೋದು SLC ಫೇಲ್ ಆಗಿರೋದು. ನಿಮ್ಗೆ ಅದೇ ಚಂದ, ಮಗ ಪಕ್ಕ ಸತ್ಕೊಂಡು ಹೋದ್ರೆ ಚಂದ, ನಿಮ್ಗೆ ಪ್ರೀತಿಯಿಂದ ನೋಡ್ಕೊಂಡ್ರೆ ಚೆನ್ನಾಗಿರಲ್ಲ. ಆ ಒಂದು ಕಾರಣಕ್ಕೆ ಸರ್ಕಾರಿ ಶಾಲೆಗೆ ಸೇರಿಸಿ, ನೀವು ಸರ್ಕಾರಿ ಶಾಲೆ ಎಷ್ಟೋ ಕಡೆ ಮುಚ್ಚಿ ಹೋಗ್ತಾವೆ. ನಮ್ಮ ತಾಲೂಕು ಸುಮಾರು ಶಾಲೆಗಳು ಮುಚ್ಚಿ ಹೋಗಿದೆ, ನನ್ನ ಊರಿಂದೇ ಮುಚ್ಚಿ ಹೋಗೈತೆ, ನಾನು ಓದಿದ ಶಾಲೆನೇ ಮುಚ್ಚಿ ಹೋಗೈತೆ, ನಾನೇನು ಮಾಡೋಕ್ಕಾಗಿಲ್ಲ. ಈ ಪರಿಸ್ಥಿತಿ ಎಲ್ಲ ತಗೊಂಡೋಗಿ ಸರ್ಕಾರಿ ಪ್ರೈವೇಟ್ ಶಾಲೆಗೆ ಸೇರಿಸ್ತಾ ಇದ್ದೀರ. ಆ ಒಂದು ಕಾರಣಕ್ಕೆ ತಾವೆಲ್ಲ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳ್ಬಿಟ್ಟು, ಮೇಲೆ ಇರ್ತಕ್ಕಂಥ ವಯಸ್ಸಲ್ಲಿ ನೀವು ಯೋಚನೆ ಮಾಡ್ತಾ ಹೋಗಿ ಮಲಗಿದಾಗ ನೀವೇ ಯೋಚನೆ ಮಾಡ್ತಾ ಹೋಗಿ, ನೀವು ಗಳಿಸಿರ್ತೀರಾ, ಎಲ್ಲ ಮಾಡಿರ್ತೀರಾ, ಮಕ್ಕಳಿಗೆ ಆಸ್ತಿ ಮಾಡಿರ್ತೀರಾ, ಎಲ್ಲವೂ ಮಾಡಿರ್ತೀರಾ, ಲಾಸ್ಟ್ಗೆ ಎಲ್ಗೆ ಹೋಗ್ತೀರಾ? ಸಮಾಧಿಗೆ ಹೋಗೋದು. ಇನ್ನೆಲ್ಲಾರು ಹೋಗ್ತೀರಾ?
ಹೋಗಕ್ಕಾಗುತ್ತಾ? ಉಳ್ಕೊಳಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ನೀವು ಉಳ್ಕೊಳಕ್ಕಾಗಲ್ಲ. ನೀವು ಇತಿಹಾಸದ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸಾಯ್ತಾವ್ರೆ, ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಸಾಯ್ತಾ ಇದೀವಿ. ನಮ್ಗೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ, ಸತ್ತೇ ಸಾಯ್ತೀವಿ. ನಾವು ಇದ್ರ ಮಧ್ಯದಲ್ಲಿ ಏನು ಮಾಡಿರ್ತೀವಿ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಾನು ಹುಟ್ಟಿದ್ದೀನಿ, ಅದೇನು ಸರಿಯೋ ತಪ್ಪ, ನೀವು ಸಹಕಾರ ಕೊಟ್ಟಿದ್ದೀರಾ. ನಿಮ್ಮ ಆಶೀರ್ವಾದ, ಈ ಭಾಗದ ಜನರ ಆಶೀರ್ವಾದ ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ನಾನು ಮರೆಯಲ್ಲ. ಇನ್ನು ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಹಿಂದೆ ವಿದ್ಯಾಭ್ಯಾಸ ಮಾಡುವುದು ಬಹಳ ಕಷ್ಟದ ದಿನಗಳಾಗಿತ್ತು. ಆದರೆ ಪ್ರಸ್ತುತ ದಿನಗಳಲ್ಲಿ ಸಾಕಷ್ಟು ಅನುಕೂಲ ವಾತಾವರಣವಿದೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು ಇಂದು ಉನ್ನತ ಮಟ್ಟದಲ್ಲಿ ಉನ್ನತ ಹುದ್ದೆಗಳನ್ನ ಪಡೆದುಕೊಳ್ಳುವ ಮೂಲಕ ದೇಶ ವಿದೇಶಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಯಾರ ಮನೆ ಸೂಜಿ ದಾರ ಇದೆ ಹೇಳಿ ನೋಡೋಣ. ಯಾರ ಮನೆ ಸೂಜಿ ದಾರ? ರೈತರ ಮಗ ಅಂತ ನಾನು ಕೇಳಿದ್ರೆ ಬರಲಿಲ್ಲ. ಇವತ್ತು ಅಷ್ಟೇ ಮಕ್ಕಳೇ, ನಾವೆಲ್ಲ ಇಲ್ಲಿ ಓದ್ತೀರಿ ಅಂತಲ್ಲ, ಇಲ್ಲಿ ಓದೋರು ಅಬ್ದುಲ್ ಕಲಾಂ ಓದಿದಲ್ಲಿ ಅವರು ಸರ್ಕಾರಿ ಸ್ಕೂಲಲ್ಲಿ ಓದೋರು, ಓದರೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಸರ್ಕಾರಿ ಸ್ಕೂಲಲ್ಲಿ ಓದಿವತ್ತು 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ. 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಸುಮಾರು 75 ದೇಶ ನೋಡಿದ್ದೀನಿ. 75 ದೇಶ ನೋಡಿದ್ದೀನಿ. ಇವತ್ತು ಸುಮಾರು 20 ದೇಶದಲ್ಲಿ ನಾನು ಮಾಡ್ತಿರ್ತಕ್ಕಂಥ ಪದಾರ್ಥಗಳು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಾನು ಮಾವನಹಳ್ಳಿ ಸ್ಕೂಲಲ್ಲಿ ಓದೋನು, ಅಂಕಲಗಪ್ಪದಲ್ಲಿ ಇರ್ತಕ್ಕಂಥ ಏನು ದೇವಸ್ಥಾನ ಓದಂತರು, ಏನು ಮಾವನಹಳ್ಳಿನಲ್ಲಿ ಇರ್ತಕ್ಕಂಥ ಪಡ್ಡದಮ್ಮ ಗುಡಿ ದೇವಸ್ಥಾನದಲ್ಲಿ ಮಂಟಪದಲ್ಲಿ ಓದಂತ ಕೀಳ್ಮಟ್ಟರೇನಿಲ್ಲ ಯಾರುವೆ. ಇವತ್ತೆಲ್ಲ ಭಾರಿ ಚೆನ್ನಾಗಿದ್ದೀವಿ. ಆ ಸ್ಕೂಲು ಇವತ್ತು ಇವತ್ತು ನಮ್ಮ ಪ್ರಗತಿಪರ ವಿದ್ಯಾಸಂಸ್ಥೆ ಕೊಟ್ಟಂತ ಇವತ್ತು ಸ್ಕೂಲು ನಮಗೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಆ ಒಂದು ಸ್ಕೂಲಿಂದ ಓದಂತರು ಒಬ್ಬರ ದೊಡ್ಡ ಸ್ವಾಮೀಜಿ ಆಗಿದ್ದಾರೆ. ನಮ್ಮ ಜೊತೆ ಓದಂತರು. ನಾನೊಬ್ಬ ಶಾಸಕನಾಗಿದ್ದೀನಿ. ಸುಮಾರು ಜನ IAS ಆಫೀಸರ್ ಆಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ. ಸುಮಾರು 100 ಕೋಟಿಯಿಂದ 2,000 ಕೋಟಿ ಗಂಟ ಇರ್ತಕ್ಕಂಥ ಉದ್ಯಮಿಗಳಿದ್ದಾರೆ ಆ ಸ್ಕೂಲ್ನಲ್ಲಿ ಓದಂಥ ವಿದ್ಯಾರ್ಥಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದ್ಬಿಟ್ಟು ನನಗೆ ಹೆಮ್ಮೆ ಅನಿಸುತ್ತೆ. ಮಾವನಹಳ್ಳಿ ಸ್ಕೂಲು ಆ ಒಂದು ಶಾರದಾ ಮಂದಿರ ನಮಗೆ ಇವತ್ತು ನಮಗೆ ಜನ್ಮ ಕೊಟ್ಟದಕ್ಕಿಂತ ನಮಗೆ ವಿದ್ಯೆ ಕೊಟ್ಟ ಸ್ಕೂಲು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಬಂದು ನಾವೆಲ್ಲ ಜಾಸ್ತಿ ಓದಿಲ್ಲ ಅಂತ ನಾವು ಇರ್ತಕ್ಕಂಥ ನಾವು ಯಾರು ಸಹಿತ ಒಂದು ಹೋಗ್ಬೇಡ್ದು ಸ್ಕೂಲ್ಗೆ ಮಾಡಬೇಡ್ದು ಅಂತ ಬಿಡ್ಲಿಲ್ಲ. ಅವಾಗ ಓದಕ್ಕೆ ಮುಂದಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಪ್ರಯೋಜನ ನಮಗೆ ಇದಾಗ್ತಿರ್ಲಿಲ್ಲ, ಶಕ್ತಿ ಇರಲಿಲ್ಲ ನಾವು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ. ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಓದ್ಕೊಂಡು ನಾವು ಮುಂದುವರೆದು ಇವತ್ತು ಆ ಸ್ಕೂಲಲ್ಲಿ ಓದಿದ್ದೀವಿ. ಅಂಕಲಗಪ್ಪ ಶಾಲೆಯಲ್ಲಿ ಫಸ್ಟ್ ಸ್ಕೂಲ್ ಬಂದ ಸಹಿತ ಶ್ರೀ ಸ್ವಾಮೀಜಿ, ನಿರ್ಮಲಾ ಸ್ವಾಮೀಜಿಗಳು, ನಾವು ಇಲ್ಲಿರ್ತಕ್ಕಂಥ ಸುಮಾರು ಜನರು ಅಲ್ಲಿರ್ತಕ್ಕಂಥ ಮಂಟಪ ಇದೆ, ಅಲ್ಲಿ ಒಂದು ನಮ್ಮ ದೇವಸ್ಥಾನ ಮಂಟಪ, ಆ ಮಂಟಪದಲ್ಲಿ ಮಧ್ಯಾಹ್ನದ್ದು ಪಾಠ ಮಾಡ್ತಾ ಅಲ್ಲಿ ಓದಂತ ನಾವೆಲ್ಲ ಅಲ್ಲಿ ಮಂಟಪದಲ್ಲಿ ನೀರು ನಾವೇ ಹೊತ್ಕೊಂಡು ಕುಡಿಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಏನು ತೆಂಗಿನ ಗಿಡ ಬಿಟ್ಟಿದಾವೆ, ಕಾಯಿ ಬಿಟ್ಟವೆಲ್ಲ ಅವೆಲ್ಲ ನಾವು ನೀರಾಕಿ ಬೆಳೆಸೋ ತೆಂಗಿನ ಗಿಡದ ಇವತ್ತು. ಇದೇ ಸಂದರ್ಭದಲ್ಲಿ BEO ನಟರಾಜು, ಅಕ್ಷರ ದಾಸೋಹ ಜಗದೀಶ್, ರೈತ ಸಂಘದ ಜಿಲ್ಲಾಧ್ಯಕ್ಷ A ಗೋವಿಂದರಾಜು, ಗುಬ್ಬಿ ತಾಲೂಕು ರೈತ ಸಂಘದ ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಹನುಮಂತ ರಾಯಪ್ಪ ಮುಂತಾದವರು ಹಾಜರಿದ್ದರು.